ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಅರಸೀಕೆರೆಯ ಕೋಲಶಾಂತೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ನಡೆಸಲು ನಿರ್ಧಾರ. ಹರಪನಹಳ್ಳಿ. ಮುಂಬರುವ ಸೆಪ್ಟೆಂಬರ್ನಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ನ 6ನೇ ಸಮ್ಮೇಳನವನ್ನು ಅರಸೀಕೆರೆ ಗ್ರಾಮದಲ್ಲಿ ಕಾಯಕ ಯೋಗಿ ಕೋಲಶಾಂತೇಶ್ವರ ಶ್ರೀಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನ. ಅರಸೀಕೆರೆಯ ಕೋಲಶಾಂತೇಶ್ವರ ಮಠದ ಕಾಯಕ ಭವನದಲ್ಲಿ ಹೋಬಳಿಯ ಎಲ್ಲ ಗ್ರಾಮದ ಕನ್ನಡ ಸಾಹಿತ್ಯ ಅಭಿಮಾನಿಗಳು, ಜಾನಪದ ಕಲಾವಿದರು, ಸಾಹಿತಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ 3ನೇ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಮಟ್ಟದ ಸಮ್ಮೇಳನವನ್ನು ಅರಸೀಕೆರೆ ಗ್ರಾಮಸ್ಥರ ಸಹಕಾರದೊಂದಿಗೆ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಅದ್ದೂರಿಯಾಗಿ ನಡೆಸಲು ಅರಸೀಕೆರೆಯ ಕಾಯಕ ಯೋಗಿ ಕೋಲಶಾಂತೇಶ್ವರ ಮಠದ ಶಾಂತವೀರ ಶ್ರೀಗಳು ಮಾತನಾಡಿ, ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಇತಿಹಾಸವಿದೆ. ಕನ್ನಡ ಸಾಹಿತ್ಯ ಸಮುದ್ರವಿದ್ದಂತೆ. ಈಗಿನ ಮಕ್ಕಳು ಕನ್ನಡ ಸಾಹಿತ್ಯದಿಂದ ದೂರ ಉಳಿದಿದ್ದಾರೆ. ಟಿವಿ, ಮೊಬೈಲ್ ವ್ಯಾಮೋಹದಿಂದ ಕೇವಲ ಯಾಂತ್ರಿಕತೆಯಿಂದ ಸಮಯವನ್ನು ಕಳೆಯುತ್ತಾರೆ. ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮತ್ತು ಇಲ್ಲಿನ ಜಾನಪದ ಕಲಾವಿದರನ್ನು, ಅವರ ಸಾಹಿತ್ಯವನ್ನು ಗೌರವಿಸುವ ಸಲುವಾಗಿ ಈ ಭಾಗದ ಹಳ್ಳಿಗಳಲ್ಲಿ ಕನ್ನಡವನ್ನು, ಸಾಹಿತ್ಯ ಅಭಿರುಚಿಯನ್ನು ಬೆಳೆಸುವುದರ ಫಲವಾಗಿ ಅರಸೀಕೆರೆ ಗ್ರಾಮದಲ್ಲಿ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ. ಹಾಗಾಗಿ ಈ ಸಮ್ಮೇಳನವನ್ನು ಹರಪನಹಳ್ಳಿ ಇತಿಹಾಸದಲ್ಲಿ ನೆನಪಿನಲ್ಲಿ ಉಳಿಯುವ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ಸಹಾಯ ಹಸ್ತದಿಂದ, ಸಹಕಾರದಿಂದ ಮಾಡಬೇಕಾಗಿದೆ. ಇದಕ್ಕಾಗಿ ನೀವೆಲ್ಲರೂ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಶ್ರಮಿಸಿ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎಂದರು. ಎಷ್ಟು ಸಂತೋಷ, ಹಂಡೆ ಹಾಕಿಕೊಳ್ಳುವಷ್ಟು ಸಂತೋಷ, ಕಪ್ಪು ಲೋಟ ಅಲ್ಲ. ಎಷ್ಟು ಸಂತೋಷ ಆಗಿದೆ ಇದಕ್ಕೆ ಅಂದ್ರೆ ಹಂಡೆ ಹಾಕಿಕೊಳ್ಳುವಷ್ಟು ಸಂತೋಷ. ಯಾಕೆಂದ್ರೆ ದೊಡ್ಡ ದೊಡ್ಡ ಸಮ್ಮೇಳನಗಳು ಅಥವಾ ಸಾಹಿತ್ಯಗಳಿದು ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವುಗಳಲ್ಲೆಲ್ಲ ಅನುಕೂಲ ಇರ್ತದೆ, ಹೀಗೆ ಇರ್ತದೆ ಅಂತಂದು ಏರ್ಪಡಿಸುವಂಥದ್ದು ಸಾಮಾನ್ಯ. ಆದರೆ ಈ ಸಾಮರ್ಥ್ಯ ನಮ್ಮ ಅಧ್ಯಕ್ಷರಾದಂಥ ವಿಜಯನಗರ ವಿಭಿನ್ನವಾಗಿ ಬರೀ ಸ್ಥಿತಿ ಒಳಗೆ ನಾವು ಸೀಮಿತವಾಗಿರಬಾರದು, ಬಾವಿಕಪ್ಪಿಯಾಗಿರಬಾರದು. ಈ ಸಾಹಿತ್ಯ ವಿಶಾಲವಾಗಿರುವಂಥ ಸಮುದ್ರ ಅಂತ ಆಗಿರ್ಬೇಕು. ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಬೇಕು, ಹಳ್ಳಿಗಳಿಗೆ ಮುಟ್ಟಬೇಕು, ಅಥವಾ ಹೋಬಳಿ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು. ಅಂದಾಗ ಈಗ ಸಾಹಿತ್ಯ ಸಮ್ಮೇಳನ ಹರಪನಹಳ್ಳಿಯಲ್ಲಿ ನಡೀತಂದ್ರೆ ಅರಸೀಕೆರೆಯಿಂದ ಎಷ್ಟು ಮಂದಿ ಹೋಗ್ತಾರೆ ಸಾಹಿತ್ಯ ಸೆಕ್ಟರ್, ಅದೇ ನಮ್ಮ ಗೋಪಾಲ್ ಅಂತವರು, ಆದೇಶ್ ಅಂತವರು, 3-4 ಮಂದಿ ಬೆರಳೆಣಿಕೆ ಮಂದಿ ಹೋಗೋದೇ ಹೊರತು ಇಡೀ ಊರಿನ ಜನರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯದ ಸಮ್ಮೇಳನ ಆ ರುಚಿಯನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ನಮ್ಮ ವಿಜಯಕೃಷ್ಣವ್ರಿಗೆ ನಮ್ಗೇನೋ ಮಾಡಿದ್ವಿ, ಮಠ ಕಟ್ಟಿದ್ವಿ, ಏನೋ ಮಾಡಿದ್ವಿ. ಕೆಲವು ಪುಸ್ತಕಗಳನ್ನು ಒಳ್ಳೆಯ ಜನಪದ ಸಾಹಿತ್ಯದ ಬಗ್ಗೆ ಕಲಿಸಿ ಇಂಥವ್ರು ನಾವೊಂದಿಷ್ಟು ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನೀವು ಅನೇಕ ಗ್ರಾಮದ ಮುಖಂಡ ಹಾಗೂ ಅರಸೀಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಲಾಂ ಸಾಹೇಬ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನಮ್ಮ ಅರಸೀಕೆರೆ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ ಹಾಗೂ ಶ್ರೀಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನಡೆಸುವ ಜವಾಬ್ದಾರಿ ನೀಡಿರುವುದು ಈ ಭಾಗದ ಜನರಿಗೆ ಹಾಗೂ ಕನ್ನಡ ಪ್ರೇಮಿಗಳಿಗೆ ಹೆಮ್ಮೆಯ ವಿಚಾರವಾಗಿದ್ದು, ನಾವೆಲ್ಲರೂ ತನು ಮನ ಧನ ಸಹಾಯದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಭರವಸೆ ನೀಡಿದರು. ಎಪಿಎಂಸಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯರಾದ ನಾಗರಾಜ್ ಮಾತನಾಡಿ, ತಾಲೂಕು ಮಟ್ಟದ ಸಮ್ಮೇಳನವನ್ನು ನಮ್ಮ ಅರಸೀಕೆರೆ ಭಾಗದಲ್ಲಿ ನಡೆಸುವ ತೀರ್ಮಾನ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ತೀರ್ಮಾನಿಸಿರುವುದು ಈ ಭಾಗದ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಕನ್ನಡದ ಕಂಪನ್ನು ಪಸರಿಸುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕಟಿಬದ್ಧವಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಯಶಸ್ವಿ ಮಾಡಬೇಕೆಂದು ಕರೆ ನೀಡಿದರು. ಸಭೆಯಲ್ಲಿ ಮಾಜಿ ಅಧ್ಯಕ್ಷ ರಾಮನಮಲಿ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ಉಚ್ಚಗಂಪ, ಕಲಾವಿದರ ಸಂಘದ ಭೀಮಪ್ಪ, ಗೊಂದಾಳಿ ಗೋಪಾಲ ಹಾಗೂ ವಿವಿಧ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಪೂರ್ವಭಾವಿ ಸಭೆಯಲ್ಲಿ ನಿವೃತ್ತ ಶಿಕ್ಷಕರುಗಳಾದ ರೇವಣ್ಣ ಸಿದ್ದಪ್ಪ, ಚನ್ನಬಸಪ್ಪ, ಶಿಕ್ಷಕ ಮಕ್ಬುಲ್ ಸಾಬ್,
ಪದಾಧಿಕಾರಿಗಳಾದ ಪೊಲೀಸ್ ಮಹದೇವಪ್ಪ, ವೀರಭದ್ರಪ್ಪ ತೆಲಗಿ, ಬಸವರಾಜ್ ಪೂಜಾರ್, ಪ್ರಾಚಾರ್ಯರಾದ ಉಮೇಶ್, ದುರ್ಗೇಶ್ ಪೂಜಾರ್, ಮುಖಂಡರುಗಳಾದ ಗುಡಿಹಳ್ಳಿ ಹಾಲೇಶ್, ಎಚ್ಕೆ ವೆಂಕಟೇಶ್, ಪತ್ರಕರ್ತರಾದ ವಿಶ್ವನಾಥ್, ಮಾರುತಿ ಪೂಜಾರ್, ಮಹೇಶ್, ಪಟ್ನಾಮದ ವೆಂಕಟೇಶ್, ಗ್ರಾಮಸ್ಥರುಗಳಾದ ಚಿದಾನಂದ ಗೌಡ, ಏಕಾಂತಪ್ಪ, ಬಸವರಾಜಪ್ಪ, ಕೋಟ್ರೇಶ್, ಗುಂಡಗತ್ತಿ ಮಂಜುನಾಥ್, ಎಚ್ ನಾಗರಾಜ್, ರವೀಂದ್ರ, ಹಾಲೇಶ್, ಮಾಲತೇಶ್, ಬಸವನಗೌಡ, ನಾಗರಾಜ್ ಗೌಡ, ಹಾದಿಮನಿ ರಮೇಶ್, ವೀರಣ್ಣ ಗೌಡ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಹೋಗ್ಬಿಟ್ಟು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಆಮೇಲೆ ಇಲ್ಲಿ ಹಿರಿಯ ಮುಖಂಡರು ದೇವೇಂದ್ರಪ್ಪ ಅಣ್ಣ ಇರ್ಬೋದು, ಅಣ್ಣಪ್ಪರು ಇರ್ಬೋದು, ಇನ್ನೂ ಕೆಲವರು ಸಲಾಂ ಸಾಹೇಬ್ ಇರ್ಬೋದು, ಆಮೇಲೆ ಇನ್ನೂ ಕೆಲವರೆಲ್ಲ ಹಿರಿಯ ಮುಖಂಡರ ಸಲಹೆ ಮೇರೆಗೆ ಅವ್ರ ಜೊತೆಗೆ ಒಂದು ಚರ್ಚೆ ಮಾಡೋಣ, ಪೂರ್ವಭಾವಿ ಒಂದು ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಮನಗೊಂಡು ಬಿಟ್ಟು ನಾವು ಈ ದಿವಸ ಇಲ್ಲಿಗೆ ಆಗಮಿಸ್ತೀವಿ. ಇವತ್ತು ನೀವು ಕೂಡ ಹೋಗ್ಬೇಕು ಒಮ್ಮತದಿಂದ, ನಾವೆಲ್ಲರೂ ಒಮ್ಮತದಿಂದ ಸಲಹೆ ಸಹಕಾರದೊಂದಿಗೆ, ಪೂರ್ಣ ಸಹಕಾರದೊಂದಿಗೆ ನಾವಿಲ್ಲಿ ನಡೆಸ್ಕೊಡ್ತಿದ್ವಿ. ಒಂದು ಅಭೂತಪೂರ್ವ ಸಮ್ಮೇಳನ ಮಾಡಬೇಕು ಅಂತಂದು ನಿಮ್ಮ ಮನದಾಳದಿಂದ ಕೂಡ ಬರಬೇಕು. ಆವಾಗ ನಾವು ಮುಂದಿನ ಸಿದ್ಧತೆಗಳನ್ನ ನಾವು ನಡೆಸ್ಕೊಂತೀವಿ. ಹೀಗಾಗಿ ಅರಸೀಕೆರೆಯಲ್ಲಿ ನಡೆಸ್ಬೇಕಂತಕ್ಕಂಥ ಒಂದು ಔಚಿತ್ಯಪೂರ್ಣ ಒಂದು ಸಲಹೆ ಇದೆ. ಅರಸೀಕೆರೆಯಲ್ಲಿ ಆಗ್ಬೇಕಂತ ನಮಗಂತೂ ಅರಸೀಕೆರೆ ಭಾಗದಲ್ಲಿ ಆಗಬೇಕು. ಗುರುಗಳ ಸಾನ್ನಿಧ್ಯದಲ್ಲಿ ಹಿರಿಯರು, ಆಮೇಲೆ ಎಲ್ಲರೂ ಇಲ್ಲಿ ಮನಸ್ಸುಗಳು ಚೆನ್ನಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಚೆನ್ನಾಗಿದಾವೆ. ನಾನು ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಅರಸೀಕೆರೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾನು ನೋಡಿದ್ದೀನಿ. ಪತ್ರಿಕೆಯಲ್ಲಿ ಇರ್ಬೋದು, ಇನ್ನು ಉಳಿದ ಸಮಯದಲ್ಲಿ ನಾನು ಅದನ್ನು ಗಮನಿಸಿದ್ದೀನಿ. ಹೀಗಾಗಿ ಸಾಹಿತ್ಯ ಸಮ್ಮೇಳನ ಕೂಡ ಮಾಡಿ ಕೂಡ ನಿಮ್ಮ ಅರಸೀಕೆರೆ ಕೂಡ ಒಂದು ಕಿರೀಟ ಬರ್ತದೆ ಅಂತಕ್ಕಂಥ ಒಂದು ನನಗೆ ಆಸೆ ಇದೆ. ಹೀಗಾಗಿ ನೀವೆಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾತನಾಡ್ತಾರೆ. ಹೀಗಾಗಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ನಾನು ನೀಡಿಕೊಡ್ತೇನೆ. ಮುಂದೆ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಿ. ಹಾಗಾಗಿ ಅದು ನಮ್ಮ ಅರಸೀಕೆರೆ ಆಯ್ಕೆ ಮಾಡಿದ್ಕೆ ನಮ್ಮ ಸರ್ ರಾಮನ್ಮಲಿ ಸರ್ ಹೇಳಿದ್ರು 10% ಇರೋದಿಲ್ಲ ಅಂತಲ್ಲ. ನಾವು ಅದನ್ನ ನೋಡಿದ್ವಿ ವಿಡಿಯೋದಲ್ಲಿ. ಅದಕ್ಕೆ 10% ಯಾರು ತಮ್ಮ ಸ್ಥಳೀಯ ನಾಯಕರು, ರಾಜಕೀಯ ನಾಯಕರುಗಳು ನಾವಿಲ್ಲೇ ನೆನೆಸ್ಬೇಕು, ಅಲ್ಲಿ ನೆನೆಸೋದ್ರಿಂದ ನಮಗೇನು ಲಾಭ ಇದೆ ಅನ್ನೋ ಒಂದು ಭಾಷೆಯನ್ನು ಅಲ್ಲಿ ಬಳಸಿದ್ರು ಅವರು. ಆದ್ರೆ ಅವರಿಗೆ ಅರಸೀಕೆರೆ ಮಲತಾಯಿ ಧೋರಣೆಯಿಂದ ನಾವು ಕೂಡಿಬಿಟ್ಟಿದ್ವಿ. ಯಾಕಂದ್ರೆ ಜಗಳೂರು ಹರಪಳ್ಳಿ ತಾಲೂಕು, ಹರಪಳ್ಳಿ ಜಗಳೂರು ಕ್ಷೇತ್ರ. ಹಂಗಾಗಿ ನಮಗೆ ಮಲತಾಯಿ ಧೋರಣೆ ರಾಜಕೀಯದಿಂದ ಬಹಳ ಆಗ್ತದೆ. ನಮ್ 7 ಪಂಚಾಯತಿ ಅದನ್ನ ನಾವು ಮನಗಂಡು ನಾವು ಮುಂದಿನ ಒಂದು ದಿನಮಾನದಲ್ಲಿ ಹರಪಳ್ಳಿಯಲ್ಲಿಯೂ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ನಾವು ಕನ್ನಡ ಕಲರವ ಹರಡ್ಲಿಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಕೈಯಲ್ಲಿ ಏನು ನೀವು ಸೇವೆ ಕೊಟ್ಟರು, ಕೆಲಸ ಕೊಟ್ಟರು, ನಾನು ಅದು ಬಂದು ನಿಭಾಯಿಸಿ ನಿಮ್ಮ ಜೊತೆ ಒಡಗೂಡಿ ನಾನು ಆ ಕನ್ನಡ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಒಬ್ಬ ನಿಮ್ಮ ಸದಸ್ಯನಾಗಿ ದುಡಿತೇನೆ. ಅದರಲ್ಲಿ ನಮ್ಮ ಅರಸೀಕೆರೆ ಅಕ್ಕಪಕ್ಕದ ಹಳ್ಳಿಯವ್ರನ್ನೆಲ್ಲರನ್ನು ಜನ ಸೇರಿಸಿ ಒಂದು ಅದ್ದೂರಿಯಾಗಿ, ಅದು ನಮ್ಮ ಮಠದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಮಠದಲ್ಲಿ ನಡೆದವು. ರಾಜ್ಯ ಮಟ್ಟದಾಗ ನಡೆದಿರಲ್ಲ ಅಂತ ಕಾರ್ಯಕ್ರಮಗಳು ಈ ಮಠದಾಗ ನಡೆದವು. ಈ ಮಠದಲ್ಲಿ ನೀವು ಆ ಸಮ್ಮೇಳನ ಹಮ್ಮಿಕೊಂಡಿರೋದ್ರಿಂದ ನೀವು ಎಲ್ಲರೂ ಸೇರಿ ಒಂದು ಮನಸ್ಸಿನಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಾವು ಪಸರಿಸಿ ನಾವು ಅದ್ದೂರಿಯಾಗಿ ಆಚರಣೆ ಮಾಡಿ ನಾವೆಲ್ಲರೂ ಯಶಸ್ವಿಯಾಗಿ ಅದಕ್ಕೆ ನಾವು ಸಹಕಾರ ಮಾಡಿ, ನಂದು ವೈಯಕ್ತಿಕವಾಗಿ ಸಹಕಾರ ಮಾಡಿ ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ. ನನ್ನ ಮನೋಭಾವ ಯಾಕಂತ ಹೇಳಿದ್ರೆ ಕನ್ನಡ ಅಷ್ಟು ಕನ್ನಡಕ್ಕೆ ಇರುವಂಥ ಶಕ್ತಿ ದೊಡ್ಡದು. ನೀವು ಬೇರೆ ರಾಜ್ಯದಲ್ಲಿ ನೋಡ್ರಿ, ತಮಿಳುನಾಡು, ಕೇರಳ ನೋಡ್ಕೊಂಬರ್ರಿ, ಅಲ್ಲಿ ಏನು ಆ ರಾಜ್ಯದ ಭಾಷೆಯ ಬಗ್ಗೆ ಭಾರಿ ಅಭಿಮಾನ. ಬೇರೆ ರಾಜ್ಯದವರು ಹೋದ್ರು ಕೂಡ ಅವ್ರದೇ ಭಾಷೆಯಲ್ಲಿ ನಮ್ಮನ್ನ ಸ್ವಾಗತ ಮಾಡ್ತಾರೆ, ಮಾತಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ. ಎಲ್ಲಿಂದ ಬೇರೆ ವಿದೇಶಿಗರು ಕೂಡ ಬಂದರೆ ಅವರನ್ನ ಏನು ಹೃದಯಗಳು ನಮ್ಮ ಇಂಗ್ಲೀಷ್ನಲ್ಲಿ ಮಾತಾಡ್ತಾರ, ತಮಿಳಿನಲ್ಲಿ ಮಾತಾಡ್ತಾರ, ತೆಲುಗು, ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದ್ರ ಮುಖಾಂತರ ಅಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಮ ಕರ್ನಾಟಕ ಜನರದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬಂದಿರುವಂಥ ಏನಿವತ್ತು ಕನ್ನಡದ ಒಂದು ಸಾಹಿತ್ಯ ಸಮ್ಮೇಳನ, ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 1915ರಲ್ಲಿ ಬೆಂಗಳೂರಿನಲ್ಲಿ ನಡೀತು. ಅದಾದ ನಂತರ ಸರಿಸುಮಾರಾಗಿ 87 ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು
ಇತ್ತೀಚೆಗೆ ನಡೆದಂತ ಹಾವೇರಿ ಇರ್ಬೋದು, ಮಂಡ್ಯ ಇರ್ಬೋದು. ನಿಮಗೆ ಗೊತ್ತಿರಲಿ, 1947ರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹರಪನಹಳ್ಳಿಯಲ್ಲಿ CK ವೆಂಕಟರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಜರುಗಿದಂತ ಕೀರ್ತಿ ಹರಪನಹಳ್ಳಿಯ ಜನಕ್ಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತೇನು ಬೀಚಿ ಅಂತ, ಭೀಮವ್ವನ್ ಅಂತ ಅನೇಕ ಸಾಹಿತ್ಯಗಳು ಹುಟ್ಟಿದಂತ ಒಂದು ಪುಣ್ಯ ಭೂಮಿ. ಆ ಹಿನ್ನೆಲೆಯಲ್ಲಿ ನಾನು ಅರಸೀಕೆರೆಯನ್ನ ತಗೋಬೇಕಂತ ಹೇಳಿದ್ರೆ ಇದು ಒಂದು ಪುಣ್ಯ ಭೂಮಿ. ಏನು ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದಂತ ಈ ನೆಲೆಬೀಡು ಅತ್ಯಂತ ರೋಮಾಂಚಕವಾದಂತ ಒಂದು ನೆಲ ಇದೆ. ನಾನು ನೋಡಿದಂಗ ನಮ್ಮ ಗುರುಗಳ ಕಾರ್ಯಕ್ರಮದಲ್ಲಿ ನಾನು ಕೂಡ ಪತ್ರಕರ್ತನಾಗಿ ಬೇರೆ ಬೇರೆ ವಿಧದಲ್ಲಿ ಬಂದು ಭಾಗವಹಿಸಿದ್ದೇನೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಇಲ್ಲಿ ನಡೆದಂತ ಕಾರ್ಯಕ್ರಮಗಳು ನಾನು ನೋಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಈ ನೆಲದ ಶಕ್ತಿ ಆಗಿದೆ. ನಾನು ಕಳೆದ 2 ಸಭೆಗಳನ್ನ ನಡೆಸಿದಾಗ ಹರಪನಹಳ್ಳಿಯಲ್ಲಿ ನಮ್ಮ ಸ್ನೇಹಿತರೆಲ್ಲರೂ, ಗೊಂದಲಿ ಗೋಪಾಲ ಮತ್ತು ಭೀಮಪ್ಪನವರು ಎಲ್ಲರೂ ಬಂದಿದ್ರು. ನಮ್ಮ ಗುಡಳ್ಳಿ ನಾಗರಾಜರವರು, ಗುಡಳ್ಳಿ ಆಲೇಶ್ ಅವರು. ಯಾಕಪ್ಪ ಅಂತ ಹೇಳಿದ್ರೆ ಅವರೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಒಂದು ನಮ್ಮ ಸರ್ ಹೇಳಿದಾಗ ಒಂದು 10-15% ವಿಭಿನ್ನವಾದಂಥ ಅಭಿಪ್ರಾಯಗಳು ಬಂದವು. ಸಹಜ, ಎಲ್ಲೇ ಮಾಡಲಿ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಅವರನ್ನು ಕೂಡ ನಾವು ಈ ಸಮಿತಿಯಲ್ಲಿ ಹಾಕಿಕೊಳ್ಳೋದ್ರ ಮುಖಾಂತರ ಒಂದು 6ನೇ ಹರಪನಹಳ್ಳಿ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಾವೆಲ್ಲರೂ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾದಂತ ಗುರುತರವಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸಾಹಿತ್ಯ ದೊಡ್ಡದು, ಇವತ್ತು ಕವಿಗಳು ದೊಡ್ಡರು ಅಂತ ಒಂದು ಇದರಲ್ಲಿ ಅರಸೀಕೆರೆ ಭಾಗದಲ್ಲಿ ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಅನೇಕ ದೊಡ್ಡಾಟ, ಸಣ್ಣಾಟ, ರಂಗಕಲಾವಿದರು ನೆಲೆಸಿದಂತ ಈ ಪುಣ್ಯಭೂಮಿ. ಇಂಥ ಒಂದು ಪುಣ್ಯಭೂಮಿಯಲ್ಲಿ 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತಂದೇಳಿ ನಾನು ತಿಳ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ದೊಡ್ಡ ಮನಸ್ಸುಗಳು ತುಂಬ ಹೃದಯದಲ್ಲಿ ನಮಗೆ ಸಾಕಾರ ನೀಡ್ತೇವೆ ಅಂತಂದು ಹೇಳಿದ್ರಲ್ಲ, ಅದು ನಮಗೆ ನಾವು ಅನ್ಕೊಂಡಿದ್ವಿ. ಅರಸೀಕೆರೆಯಲ್ಲಿ ಆದ್ರೆ ಏನು ನಮ್ಮ ರಮನ್ಮಲಿ ಅವರ ಅಧ್ಯಕ್ಷತೆಯಲ್ಲಿ ನೀಲಗುಂದದಲ್ಲಿ ನಡೀತು. ನಾವು ಅವಾಗ ಕಾರ್ಯಕಾರಿ ಮಂಡಳಿಯಲ್ಲಿ ಕೆಲಸ ಮಾಡಿದ್ವಿ. ಅದು ತಾಲೂಕು ಮಟ್ಟದಲ್ಲ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ತರ ಇತ್ತು. ಎಂತೆಂಥ ಕವಿಗಳು ಬಂದಿದ್ರು, ಎಂತೆಂಥ ಸಾಹಿತಿಗಳು ಬಂದಿದ್ರು, ನಾವು ಕಣ್ಣಾರೆ ನೋಡಿದಂತ ಕಾರ್ಯಕ್ರಮ. ಇವತ್ತು ಅರಸೀಕೆರೆಯಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿ ಒಂದು ಸಾಹಿತ್ಯ ಸಮ್ಮೇಳನ ಆಕತ್ತೆ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಒಂದು ಆಶಾಭಾವನ ವ್ಯಕ್ತಪಡಿಸಿದ್ರಿ. ಮುಂದೆಯೂ ಕೂಡ ಏನು ಇಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ, ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ತನುಮನ ಧನದೊಂದಿಗೆ ಸಹಕಾರ ನೀಡಿರಿ. ಮತ್ತೆ ಒಂದು ಸಭೆಯ ಒಂದು ದಿನಾಂಕವನ್ನ ನಿಗದಿಪಡಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವ ತಿಂಗಳಲ್ಲಿ ಮಾಡಿದರೆ ಸೂಕ್ತ ಅನ್ನೋದ್ರ ಬಗ್ಗೆ ಗುರುಗಳು ಹೇಳಬೇಕು. ಮತ್ತೆ ಕೆಲವರೆಲ್ಲ ಏನು ಇಲ್ಲಿ ಕಲಾವಿದರು ಬಂದಿರಿ, ತಾವುಗಳು ಒಂದು ಸಲಹೆ ಕೊಟ್ಟರೆ ಮುಂದಿನ ದಿನಾಂಕವನ್ನು ನಿಗದಿ ಮಾಡುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಏನು 6ನೇ ತಾಲೂಕು ಸಮ್ಮೇಳನವನ್ನ ನಡೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ